ಇವತ್ತು ನಾವು ಏನು ಬರಗಾಲ ಇದೆ, ಆ ಬರಗಾಲದಲ್ಲಿ ನಾನು ಮಧ್ಯದಲ್ಲೇ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಈಗಾಗಲೇ ನಾನು ಗುಲ್ಬರ್ಗ ಮುಗಿಸಿದ್ದೇನೆ. ಇವತ್ತು ಬಂದು ಬೆಳಗಾಂಗೆ ಬಂದು ಎಲ್ಲ ಶಾಸಕರು ಸುಮಾರು 50ಕ್ಕೂ ಹೆಚ್ಚು ಶಾಸಕರು ಪಾಲ್ಗೊಂಡಿದ್ದರು, ಸಂಸತ್ ಸದಸ್ಯರು ಪಾಲ್ಗೊಂಡಿದ್ದರು, ವಿಧಾನ ಪರಿಷತ್ ಸದಸ್ಯರು ಕೂಡ ಬಂದು ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಬೀಜ ಬಿತ್ತನೆಗೆ ಏನು ಅನುಕೂಲ ಆಗೋಂಥಕ್ಕೆ ಗೊಬ್ಬರಕ್ಕೆ ತಯಾರು ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೇವೆ. ಕುಡಿಯೋ ನೀರಿನ ಬಗ್ಗೆ ಎಲ್ಲ ತಮ್ಮ ಸಮಸ್ಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಮ್ಮ ಸರ್ಕಾರದಿಂದ ನಾವು ಡೆಪ್ಟಿ ಕಮಿಷನರ್ ಹತ್ರ ಒಂದಷ್ಟು ಹಣ ಇಟ್ಟಿದ್ದು, ಆದರೂ ಕೂಡ ಕೆಲವು ಅನೇಕ ಸಮಸ್ಯೆಗಳನ್ನು ಮುಂದಕ್ಕಿಟ್ಟರು. ಸೊ ಅದಕ್ಕೆ ಇವತ್ತು ಈ ಬೆಳಗಾಂನಲ್ಲಿ ಸುವರ್ಣಸೌಧದಲ್ಲಿ ಒಂದು ವಿಶೇಷವಾದಂಥ ತೀರ್ಮಾನವನ್ನು ಮಾಡಿದ್ದೇನೆ. ನಾನು ನಮ್ಮೆಲ್ಲ ಸಹೋದ್ಯೋಗಿಗಳು ಒಟ್ಟಿಗೆ ಸೇರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಗರಗಳಲ್ಲಿ ಬಿಟ್ಟು ನಗರಕ್ಕೆ ಪ್ರತ್ಯೇಕವಾಗಿ ನಾನು ಮಾತಾಡ್ತೇನೆ. ಎಲ್ಲರಿಗೂ ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ನಮ್ಮ ಏನು ಒಂದು ಅವಕಾಶಗಳಿದೆ, ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಅಡಿಯಲ್ಲೇ ಕುಡಿಯೋ ನೀರಿಗೆ 1 ಕೋಟಿ ರೂಪಾಯಿವರೆಗೂ ಅವರು ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ಮಾಡಿ ಆ ಸಮಿತಿ ಸಭೆಯನ್ನು ನಡೆಸಿ ಅವರು ಕೊಡಲಿಕ್ಕೆ ನಾವು ಅವ್ರಿಗೆಲ್ಲ ಒಪ್ಪಂದವನ್ನು ವ್ಯಕ್ತಪಡಿಸಿದ್ದೇವೆ. ಸೊ ಇದು ಕೇಂದ್ರ ಸರ್ಕಾರ ಏನು ಕೊಡ್ತದೋ ಬಿಡ್ತದೋ ಆಮೇಲೆ ನಾವು ನೋಡ್ತೇವೆ. ಈಗ ನಾವು ಅದಕ್ಕೆ ಅವ್ರಿಗೆಲ್ಲ ಪ್ಲ್ಯಾನ್ ನೀವು ರೆಡಿ ಮಾಡ್ಕೊಳ್ಳಿ, ಸಮಿತಿಗಳನ್ನು ಮೀಟಿಂಗ್ ಮಾಡಿ ಶಾಸಕರ ಅಧ್ಯಕ್ಷತೆಯಲ್ಲೇ ಸಮಿತಿ ಇರ್ತದೆ, ಅವರೇ ತೀರ್ಮಾನ ಮಾಡಿ ಅವರೇ ಅವರ ಪ್ರಾಜೆಕ್ಟನ್ನು ಅವರು ಸಲ್ಲಿಸೋಲಿಕ್ಕೆ ಅವ್ರಿಗೆ ಈಗಾಗಲೇ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸೊ ನಾನು ಗುಲ್ಬರ್ಗಲ್ಲ ಏನೂ ತೀರ್ಮಾನ ಮಾಡಲಿಲ್ಲ, ಇಲ್ಲಿ ಬಂದು ನೋಡಿದೆ ನಾನು. ಇನ್ನು ಮೈಸೂರು ಡಿವಿಷನ್ನು ಮತ್ತು ಬೆಂಗಳೂರು ಡಿವಿಷನ್ ಇದೆ, ಆದರೆ ಎಲ್ಲ ಕಡೆ ನನ್ನ ರಿಪೋರ್ಟ್ಸ್ ಈಗಾಗಲೇ ಬಂದಿದೆ. ಎಲ್ಲೂ ಕೂಡ ನೀರು ಭಾಳ ಕೊರತೆ ಆಗ್ತಾಯಿದೆ. ಸೊ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಮುಂದೊಂದು ದಿನದಲ್ಲಿ ನೀರಾವರಿಗೆ ನೀರು ಬರ್ತದೋ ಇಲ್ಲೋ ನಾವು ಕಾದು ನೋಡಬೇಕಾಗಿದೆ. ಆದರೆ ಕುಡಿಯೋ ನೀರು ವಿಚಾರದಲ್ಲಿ ಎಲ್ಲ ಕೆರೆಗಳಲ್ಲಿ ಏನು ಡ್ಯಾಮ್ಗಳಲ್ಲಿ ಆ ನೀರನ್ನು ಸ್ಟಾಕ್ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ನಾವು ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದು ಭಾಳ ಪ್ರಮುಖವಾದಂಥ ವಿಚಾರ. ಇನ್ನು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಏನೇನು ಬೇಕೋ ಅವರ ಸಮಸ್ಯೆಗಳು ಕೂಡ ಆಲಿಸಿದ್ದೇನೆ. ಅವರು ಕೂಡ ಕೆಲವು ನಾವು ಮುಂದುವರಿಸಿ ನೀವು ಶಾಸಕರ ಜೊತೆ ಮೀಟಿಂಗ್ ಮಾಡಿ ನಿಮ್ದು ಏನಾದ್ರು ನೀತಿ ಬದಲಾವಣೆ ಆಗಬೇಕು ಅನ್ನೋದು ಕೂಡ ಬರ ಪರಿಹಾರದ ವಿಚಾರದಲ್ಲಿ ತಾವು ಹೇಳಿ ಅಂತ ಅವ್ರಿಗೂ ಕೂಡ ಅವಕಾಶ ಕೊಟ್ಟು ಕೆಲವು ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಪರಿಹಾರ ಕಂಡಿಡೋಂಥ ವ್ಯವಸ್ಥೆನ ಅವ್ರು ಮಾಡ್ಕೊಳ್ಳಿ, ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಅವರು ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಸೊ ಈ ಫರ್ಟಿಲೈಸರ್ಸ್ ವಿಚಾರದಲ್ಲಿ ನಾನು ಬೆಂಗಳೂರಿನಲ್ಲಿ ಮತ್ತೆ ಒಂದು ಮೀಟಿಂಗ್ ನಾನು ಮಾಡ್ತೀನಿ. ಏಕೆಂದರೆ ಕೇಂದ್ರ ಸರ್ಕಾರ ಬರೀ 50% ಮಾತ್ರ ನಮಗೀಗಾಗಲೇ ಫರ್ಟಿಲೈಸರ್ಸ್ನ ಕೊಟ್ಟಿದೆ. ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದಕ್ಕೆ ಫರ್ಟಿಲೈಸರ್ಸ್ ಹೀಗೆ ಅದು ಉಪಯೋಗಕ್ಕೆ ಬರ್ತದೋ ಬೇಡ ಇಲ್ವೋ ನಾವು ಒಟ್ಟೊಳಗೆ ಸ್ಟಾಕ್ ಮಾಡ್ಕೊಳ್ಳೋದು ಭಾಳ ಸೂಕ್ತ ಅನ್ನೋದು ತೀರ್ಮಾನಕ್ಕೆ ಬಂದಿದ್ದೇವೆ. ಬಿತ್ತನೆ ಬೀಜ ವಿಚಾರದಲ್ಲಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇವೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ನೀರಾವರಿ ಯೋಜನೆಗಳಿಗೆ ಮತ್ತು ನಮ್ಮ ಕುಡಿಯೋ ನೀರು ವಿಚಾರಕ್ಕೆ ಭಾಳ ಅಬ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಅಂಥೇಳಿ ಅನೇಕರು ಸಲಹೆಗಳು ಕೊಟ್ಟಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜಾಗಗಳಲ್ಲಿ ಆ ಪೈಪ್ಲೈನ್ ಎಳಿಲಿಕ್ಕೆ ತೊಂದರೆ ಮಾಡ್ತಾಯಿದ್ರೆ ಕುಡಿಯೋ ನೀರಿಗೆ ಅಂಥೇಳಿ. ಸೊ ಅದಕ್ಕೆ ನಾನು ಅವ್ರಿಗೆ ನಿರ್ದಿಷ್ಟವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಯಾವ ಕಾರಣಕ್ಕೂ ಕುಡಿಯೋ ನೀರಿನ ಪೈಪ್ಲೈನಲ್ಲಿ ಅಂಡರ್ಗ್ರೌಂಡಲ್ಲಿ ಹಾಕ್ಕೊಂಡು ಹೋಗಲಿಕ್ಕೆ ಯಾವ ಥರದ ತೊಂದರೆ ಕೂಡ ಕೊಡಬಾರ್ದು. ಇದು ಪ್ರಯಾರಿಟಿ, ಇದು ಮಾನವೀಯತೆ ಪ್ರಶ್ನೆ ಅನ್ನೋದನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಯಾರು ಕೂಡ ಜಮೀನಿನಲ್ಲಿ ಕೆಲವರಿಗೆ ಫಾರೆಸ್ಟ್ ರೈಟ್ ಆ್ಯಕ್ಟು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ತಂತು. ಇನ್ನು ಕೆಲವು ಕಡೆ ನಮ್ಮ ಸೋಷಿಯಲ್ ವೆಲ್ಫೇರಿಂದ ತೀರ್ಮಾನ ಆಗಿಲ್ಲ. ST ಅವ್ರಿಗೆ 75 ವರ್ಷ, ಜನರಲ್ ಇದು ST ಅವ್ರಿಗೆ 25 ವರ್ಷ, ಜನರಲ್ಗೆ ಬೇರೆಯವ್ರಿಗೆ 75 ವರ್ಷ ಅಂತಿತ್ತು. ಅದಕ್ಕೊಂದು ಸಮಿತಿ ಇದೆ. ಇನ್ನು ಕೆಲವು ನಮ್ಮ ಫಾರೆಸ್ಟ್ ಅವರು ತಕರಾರುಗಳು ಆಗ್ತಾಯಿದ್ದಾರೆ. ಯಾರನ್ನು ಕೂಡ ಒಕ್ಕಲು ಎಬ್ಬರಿಸಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದರ ಕಾನೂನು ಪ್ರಕಾರ ಅವ್ರಿಗೆ ಏನು ಹಕ್ಕು ಸಿಕ್ಕೊಡ್ಬೇಕೋ ಆ ಹಕ್ಕನ್ನು ಕೊಡಬೇಕಾಗ್ತದೆ. ಯಾರು ಕೂಡ ರೈತರನ್ನ ಫಾರೆಸ್ಟಲ್ಲಿ ಯಾರು ಟ್ರೈಬಲ್ಸ್ ಇರ್ಬೋದು, ಜನರು ಇರ್ಬೋದು,
ಯಾರು ಮೂಲಭೂತವಾಗಿ ನೂರಾರು ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ತಲಂತಲಂತವಾಗಿ ಅವ್ರನ್ನ ರಕ್ಷಣೆ ಮಾಡಬೇಕು. ಇದು ನಮ್ಮ ಸರ್ಕಾರದ ನೀತಿ ಅನ್ನೋದನ್ನು ನಾನು ನಮ್ಮೆಲ್ಲ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ.